ಪದಗಳನ್ನ ಒಂದರ ಕೆಳಗೆ ಒಂದಂತ ಬರೆಯಿರಿ. ಮೊದಲ ಪದ ದಿವಾನರದು, ಎರಡನೇ ಪದ ದಿನ ದಿನದ, ಮೂರನೇ ಪದ ಡಿವಿಜಿಗೆ, ನಾಲ್ಕನೇ ಪದ ಬಲದಿಂದ, ಐದನೇ ಪದ ವಲಯದಲ್ಲಿ, ಆರನೇ ಪದ ಮಂಕುತಿಮ್ಮದ, ಏಳನೇ ಪದ ಶಿಕ್ಷಣವನ್ನು, ಮುಂದಿನ ಪದ ಓದಿ, ಸಹಾಯಕ್ಕೆ, ಬಂಡಿಯಲ್ಲಿ, ದಯೆಯಿಂದ, ಕೊನೆಯ ಪದ ರಜುಲ್ ಖಾನನ. ಹೀಗೆ ಇಷ್ಟು ಪದಗಳಿವೆ. ಈ ಪದಗಳು ಯಾವ ವಿಭಕ್ತಿಗೆ ಅಥವಾ ಯಾವ ವಿಭಕ್ತಿಗೆ ಜೊತೆಗೆ ಇದರಲ್ಲಿ ಯಾವ ವಿಭಕ್ತಿ ಪ್ರತ್ಯಯಗಳಿವೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಹೊಸ ಕನ್ನಡದಲ್ಲಿ, ಹೊಸ ಕನ್ನಡ ಹಳೆಗನ್ನಡ ಒಟ್ಟು 7 ವಿಭಕ್ತಿಗಳಿವೆ. 7 ಹೊಸ ಕನ್ನಡ ವಿಭಕ್ತಿಗಳು, 7 ಹಳೆಗನ್ನಡ ವಿಭಕ್ತಿಗಳಿವೆ. ಹೊಸ ಕನ್ನಡದಲ್ಲಿ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಇಗೆ, ಕೆ ಈ ರೀತಿಯಾಗಿ ಬರುತ್ತೆ. ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ, ಅನ್ನು ಸಪ್ತಮಿ ಅಲ್ಲಿ, ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಇಗೆ, ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ. ಈ ಪದಗಳನ್ನ ಈ ರೀತಿಯಾಗಿ ನಾವು ಕೊಟ್ಟಿರ್ತೇವೆ. ನಿಮ್ಮ ಪರೀಕ್ಷೆಯಲ್ಲೂ ಈ ರೀತಿ ಒಂದು ಪದವನ್ನ ಕೊಟ್ಟು ಅಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ ಮತ್ತು ಆ ವಿಭಕ್ತಿ ಯಾವುದು ಅಂತ ನಿಮಗೆ ಪ್ರಶ್ನೆಯನ್ನು ನಾವು ಕೇಳ್ತೇವೆ. ಮೊದಲ ಪದ ದಿವಾನರನ್ನು, ದಿವಾನರ ಪ್ಲಸ್ ಅನ್ನು, ಕೊನೆಯಲ್ಲಿ ನಮಗೆ ಕಂಡು ಬರ್ತಾ ಇರುವಂತಹ ಪ್ರತ್ಯಯ ಯಾವುದು? ಅನ್ನು. ಅನ್ನು ಅನ್ನೋದು ಯಾವ ವಿಭಕ್ತಿ? ಗುಡ್. ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಅರ್ಥ ಆಗ್ತಿದೆಯಲ್ಲ? ದಿವಾನರನ್ನು ಕೊನೆಗೆ ಅನ್ನು ಎನ್ನುವಂತಹ ಪ್ರತ್ಯಯ ಬರ್ತಾ ಇದೆ. ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿಗೆ ಉದಾಹರಣೆ. ದಿವಾನರ ಪ್ಲಸ್ ಅನ್ನು. ಎರಡನೇ ಪದ ದಿನ ದಿನದ, ಕೊನೆ ಅಕ್ಷರ ನೋಡಿ ದ, ಅದರಲ್ಲಿರುವಂತಹ ಸ್ವರ ಯಾವುದು? ಆ. ಇಲ್ಲಿ ನಮಗೆ ಆ ಎನ್ನುವಂತ ಸ್ವರ ಬಂದಿದೆ. ವೆರಿ ಗುಡ್. ಇದು ಷಷ್ಠಿ ವಿಭಕ್ತಿಗೆ ಉದಾಹರಣೆ. ಮೂರನೇ ಪದ ಡಿವಿಜಿಗೆ, ಕೊನೆ ಅಕ್ಷರ ಏನಿದೆ? ಗೆ ಅಲ್ವಾ? ಅಲ್ಲಿ ಗೆ ಎನ್ನುವಂತಹ ಅಕ್ಷರವನ್ನು ನೋಡ್ತಾ ಇದ್ದೀವಿ. ಇದು ಚತುರ್ಥಿ. ಅಲ್ಲಿ ಗೆ, ಇಗೆ, ಖೆ ಬಂದ್ರು ಕೂಡ ಅದು ಚತುರ್ಥಿ ಆಗುತ್ತೆ. ಹೀಗೆ ಬಂದ್ರು, ಖೆ ಬಂದ್ರು ಅದು ಚತುರ್ಥಿ. ನಾಲ್ಕನೇ ಪದ ಬಲದಿಂದ, ಕೊನೆಯಲ್ಲಿ ಬಲದ ಪ್ಲಸ್ ಇಂದ ಎನ್ನುವಂತಹ ಒಂದು ಪ್ರತ್ಯಯವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಇಂದ ಎನ್ನುವ ಪ್ರತ್ಯಯ ಇದೆ. ಇದು ತೃತೀಯ, ಚತುರ್ಥಿ ಅಂತ ಹೇಳಿದ್ವಿ. ಐದನೇ ಪದ ವಲಯದಲ್ಲಿ, ಇಲ್ಲಿ ಅಲ್ಲಿ ಎನ್ನುವಂತ ಪ್ರತ್ಯಯ ಇದೆ. ಸಪ್ತಮ. ಬಹಳ ಸುಲಭ. ಕೊನೆಯ ಅಕ್ಷರವನ್ನ ಅಥವಾ ಕೊನೆಯ ಒಂದೆರಡು ಪದವನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ಪ್ರತ್ಯಯ ಅಂತ. ಚಿರಂ, ಮಂಕುತಿಮ್ಮನ, ಇಲ್ಲಿರುವಂತ ಪ್ರತ್ಯಯ ಯಾವುದು? ಕೊನೆಯ ಅಕ್ಷರ ನಾ ಇದೆ, ಇಲ್ಲಿ ಆ ಎನ್ನುವಂತ ಪ್ರತ್ಯಯ ಇದೆ. ಇದು ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಷಷ್ಠಿ ವಿಭಕ್ತಿಗೆ ಉದಾಹರಣೆ. ಆ ಅನ್ನೋದು ಪ್ರತ್ಯಯ. ಈ ಷಷ್ಠಿ ಸಪ್ತಮಿ ಎಲ್ಲ ಬಂದ್ರೆ ಅದು ವಿಭಕ್ತಿ. ಗುಡ್. ಚರಣ್, ಶಿಕ್ಷಣವನ್ನು. ವೆರಿ ಗುಡ್. ಅನ್ನು ಎನ್ನುವಂತಹ ಪ್ರತ್ಯಯ ಇದೆ. ಇದು ಯಾವ ವಿಭಕ್ತಿಗೆ ಉದಾಹರಣೆ? ದ್ವಿತೀಯ. ಮೋನಿಕಾ,
ಓದಿಗೆ ಗೆ ಯಾವ ಪ್ರತ್ಯಯ ಯಾವ ವಿಭಕ್ತಿ ಚತುರ್ಥಿ ನಸ್ಲಿನ ಪದ ಸಹಾಯಕ್ಕೆ ಇಲ್ಲಿರುವಂತ ವಿಭಕ್ತಿ ಜೋರಾಗಿ ಹೇಳು ಖೇ ಇದು ಯಾವ ಪ್ರತ್ಯಯ ವಿಭಕ್ತಿಗೆ ಉದಾಹರಣೆ ಜೋರಾಗಿ ಹೇಳು ಈಗಾಗಲೇ ನಾನು ಹೇಳಿದ್ದೀನಿ ಚತುರ್ಥಿಯಲ್ಲಿ ಘೇ ಇಗೆ ಖೇ ಮುಂತಾದ ಪ್ರತ್ಯಯಗಳು ಬರುತ್ತೆ ಇಲ್ಲಿ ಬಂದಿರೋದೇನು ಖೇ ಹಾಗಾದ್ರೆ ಇದು ಕೂಡ ಚತುರ್ಥಿ ಕನ್ಫ್ಯೂಸ್ ಆಗ್ಬೇಡ್ರಿ ಷಷ್ಠಿಯಲ್ಲಿ ಏನ್ ಬರುತ್ತೆ ಆ ಎನ್ನುವಂತ ಪ್ರತ್ಯಯ ಬರುತ್ತೆ ಕೂತ್ಕೋ ಶಮ್ನ ಈ ಪದ ಬಂಡಿಯಲ್ಲಿ ಇಲ್ಲಿರುವಂತ ಪ್ರತ್ಯಯ ಅಲ್ಲಿ ಯಾವ ವಿಭಕ್ತಿಗೆ ಉದಾಹರಣೆ ಸಪ್ತಮಿ ಕೊನೆಯ ಪದ ನಿತಿನ್ ದಯೆಯಿಂದ ಅದು ಯಾವ ಪ್ರತ್ಯಯ ಇದೆ ವೆರಿ ಗುಡ್ ಇಂದ ಅಂದ್ರೆ ಅದು ಯಾವ ವಿಭಕ್ತಿ ಇಂದ ಯಾವ ವಿಭಕ್ತಿಗೆ ಉದಾಹರಣೆ ಇನ್ನು ಬೇರೆ ಯಾವ್ದು ಹೇಳ್ಬೇಡ ಇಂದ ಅಂದ್ರೆ ಅದು ಯಾವ ವಿಭಕ್ತಿಗೆ ಉದಾಹರಣೆ ಇಂದ ಗುಡ್ ತೃತೀಯ ಏನಾದ್ರು ದುರುಕ್ತಿ ಅನ್ನೋ ರೀತಿ ಹೇಳಿಕ್ ಬಂದ್ಯಾ ಗುಡ್ ರಸೂಲ್ ಕಾನನ ಪ್ರಧಾನ ಅಲ್ಲಿರುವಂತ ವಿಭಕ್ತಿ ಪ್ರತ್ಯಯ ಯಾವುದು ಇಲ್ಲಿ ಕೊನೆಯ ಅಕ್ಷರ ನಾ ಇದೆ ಅಲ್ಲಿರುವಂತ ಸ್ವರ ಆ ಎನ್ನುವಂತ ಪ್ರತ್ಯಯ ಇದೆ ಇದು ಸೃಷ್ಟಿಯ ಷಷ್ಠಿ ಷಷ್ಠಿ ವಿಭಕ್ತಿಗೆ ಉದಾಹರಣೆ ಅರ್ಥ ಆಯ್ತಲ್ಲ ಆ ಪದವನ್ನ ನೋಡಿ ಕೊನೆಯ ಅಕ್ಷರ ಆ ಕೊನೆಯ ಎರಡು ಅಕ್ಷರಗಳನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅನ್ನು ಬಂದ್ರೆ ದ್ವಿತೀಯ ಇಂದ ಬಂದ್ರೆ ತೃತೀಯ ಅಲ್ಲಿ ಗೆ ಹೀಗೆ ಎಲ್ಲ ಬಂದ್ರೆ ಚತುರ್ಥಿ ದೆಸೆಯಿಂದ ಉದಾಹರಣೆಗೆ ರಾಮನ ದೆಸೆಯಿಂದ ರಾಜನ ದೆಸೆಯಿಂದ ಅಂತ ಬಂದ್ರೆ ಪಂಚಮಿ ಅವನ ರಾಜನ ರಾಮನ ಸೀತೆಯ ಆ ಎನ್ನುವಂತಹ ಒಂದು ಸ್ವರ ನಿಮಗೆ ಕೊನೆಗೆ ಕಂಡು ಬಂದ್ರೆ ಷಷ್ಠಿ ವಿಭಕ್ತಿಗೆ ಉದಾಹರಣೆ ಅರ್ಥ ಆಯ್ತಾ ಅಲ್ಲಿ ಅಂತ ಬಂದ್ರೆ ಅವನಲ್ಲಿ ಇವನಲ್ಲಿ ರಾಜನಲ್ಲಿ ಮಳೆಯಲ್ಲಿ ಶಾಲೆಯಲ್ಲಿ ಈ ಅಲ್ಲಿ ಅಂತ ಬಂದ್ರೆ ಸಪ್ತಮಿಗೆ ಉದಾಹರಣೆ ಇದಿಷ್ಟು ವಿಭಕ್ತಿ ಪ್ರತ್ಯಯಗಳನ್ನ ಚೆನ್ನಾಗಿ ಯೋಚನೆ ಇಟ್ಕೊಳ್ಳಿ ಮತ್ತು ಹಳೆಗನ್ನಡ ವಿಭಕ್ತಿಗಳು ಕೂಡ ಇದೆ ಪ್ರಥಮ ಮ್ ದ್ವಿತೀಯ ಅಂ ತೃತೀಯ ಇಂ ಚತುರ್ಥಿ ಎರಡು ಕೂಡ ಒಂದೇ ಗೆ ಇಗೆ ಕೆ ಪಂಚಮಿ ಅತ್ತಣಿಂ ಷಷ್ಠಿ ಆ ಅದು ಹೊಸ ಕನ್ನಡದಲ್ಲೂ ಹಳೆ ಕನ್ನಡದಲ್ಲೂ ಸೇಮ್ ಇರುತ್ತೆ ಸಪ್ತಮಿ ಒಳ್ ಅಂತ ಬರುತ್ತೆ ಷಷ್ಠಿ ಆ ಸಪ್ತಮಿ ಒಳ್ ಅಂತ ಬರುತ್ತೆ ಹಳೆ ಕನ್ನಡದಲ್ಲಿ ಅದು ಈಗ ಸದ್ಯಕ್ಕೆ ನಿಮಗೆ ಬೇಡ ಈ ಹೊಸ ಕನ್ನಡ ವಿಭಕ್ತಿ ಪ್ರತ್ಯಯಗಳನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ